ಇಂದು ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಹಿರಿಯ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ನಿರ್ಮಾಣದ ಮೊದಲ ಸಿನಿಮಾ ತೆರೆ ಕಂಡಿದೆ. ಚಿತ್ರದ ಹೆಸರು ಫೈರ್ ಫ್ಲೈ. ಈ ಚಿತ್ರವು ಯುವ ಪ್ರತಿಭೆ ವಂಶಿಗೆ ನಾಯಕನಾಗಿ ಪಡುವಣ ಕೊಟ್ಟಿದ್ದು ಪ್ರೇಕ್ಷಕರಲ್ಲಿ ಉತ್ಸಾಹವನ್ನ ಮೂಡಿಸಿದೆ. ವಂಶಿಯ ಜೊತೆ ನಟನೆಯ ರಂಗದಲ್ಲಿ ಜೊತೆಯಾಗಿರುವವರು ರಚನಾ ಇಂದರ್. ಅವರ ಈ ಜೋಡಿ ಚಿತ್ರದಲ್ಲಿ ಸುಧಾರಾಣಿ, ಆಚಿಕುಮಾರ್, ಶೀತಲ್ ಶೆಟ್ಟಿ ಮತ್ತು ಇತರ ಹಿರಿಯ ಕಲಾವಿದರು ಸಹ ಗಮನಾರ್ಹ ಪಾತ್ರಗಳಲ್ಲಿ ನಟಿಸಿದ್ದು ಚಿತ್ರಕ್ಕೆ ಭಾರೀ ಬಲವನ್ನು ನೀಡಿದೆ. ರಾಜ್ಯಾದ್ಯಂತ ಫೈರ್ ಫ್ಲೈ ಚಿತ್ರಕ್ಕೆ ಪ್ರೇಕ್ಷಕರಿಂದ ಭರ್ಜರಿ ಪ್ರತಿಕ್ರಿಯೆ ಲಭಿಸ್ತಾ ಇದ್ದು, ನಿವೇದಿತಾ ಶಿವರಾಜ್ ಕುಮಾರ್ ಅವರ ನಿರ್ಮಾಣದ ಆರಂಭಕ್ಕೆ ಸದೃಢ ಅಡಿಪಾಯ ಒದಗಿಸಿದೆ. ಚಿತ್ರರಂಗದ ಹೊಸ ಪ್ರಯತ್ನಗಳಿಗಾಗಿ ಪ್ರೇಕ್ಷಕರ ಬೆಂಬಲ ಹೀಗೆಯೇ ಮುಂದುವರಿಯಲಿ ಎಂಬ ಆಶಯ. ಬಟ್ ಹಂಗಂದ್ರೆ ತುಂಬ ವಿಭಿನ್ನವಾಗೂ ಇಲ್ಲ, ಮನಸ್ಸಿಗೆ ಹತ್ರ ಆಗುವಂಥ ಸಿನಿಮಾ. ಒಂದು ಹೊಸ ವೇಯಲ್ಲಿ ಒಂದು ಕತೆ ಹೇಳೋಕ್ಕೆ ಮುಂದೆ ಬಂದಿದ್ದೀವಿ. ಡೆಫಿನೆಟ್ಲಿ ನಿಮ್ಮ ಸಪೋರ್ಟೊಂದಿಗೆ ಇನ್ನಷ್ಟು ಭಾಳ ಜನಕ್ಕೆ ರೀಚ್ ಆಗಬೇಕು. ಮೋರ್ ದೆನ್ ಮನಿ, ಈ ಸಿನಿಮಾನ ಭಾಳಷ್ಟು ಜನ ನೋಡಬೇಕು. ಇದೊಂದು ಹೊಸ ಪ್ರಯತ್ನನ ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಸಿನಿಮಾ ಫೈರ್ ಫ್ಲೈ ರಿಲೀಸ್ ಆಗಿದೆ. ನಮ್ಗೆ ತುಂಬ ಖುಷಿ ಇದೆ ಸಿನಿಮಾನ ನಿಮ್ಮ ಜೊತೆ ನೋಡ್ತಾ ಇರೋದೀಗ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಸಿನಿಮಾ ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅಗೇನ್ ಪ್ರೊಡಕ್ಷನ್ ಹೌಸ್ಗೆ. ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಫ್ಯೂಚರ್ ಜನ್ರೇಷನ್ಗೂ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿನೂ ಬೆಳಿಬೇಕು ಅಂತ ಅವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಇಂಡಸ್ಟ್ರಿಯಿಂದನೂ, ಆಡಿಯನ್ಸ್ಯಿಂದನೂ ತುಂಬ ಒಳ್ಳೆ ರೆಸ್ಪಾನ್ಸ್. ಸಿನಿಮಾದ ಪ್ರೊಡಕ್ಷನ್ ಹೆಸರಲ್ಲೇ ಇದೆ ಸಿನಿ ಸರ್ವಿಸಸ್. ಸರ್ವಿಸ್ ಅಂತಲೇ ಹೇಳ್ಬೋದು. ನಿಮ್ಮ ಮೊದಲ ಸಿನಿಮಾದ ಆಯ್ಕೆ ಅಂದರೆ ಗೊತ್ತಾಗ್ತದೆ ಸಿನಿಮಾ ನಟಿಗೆ ಸರ್ವಿಸ್ ಮಾಡೋದು, ಸೇವೆ ಮಾಡೋದು, ಸಿನಿಮಾ ನಟಿಗೆ ಸೇವೆ ಮಾಡೋಕ್ಕೋಸ್ಕರ ಗೊತ್ತಾಗ್ತದೆ. ಅಂದರೆ ಎಲ್ಲ ಆಸ್ಪೆಕ್ಟಲ್ಲೂ ನಾವು ಟಾಪ್ ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಸಿನಿಮಾ ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಅದು ನೋಡಬೇಕು. ಕಥೆಗಳನ್ನಾಗಿ ಮಾಡ್ತಾರೆ. ಬಟ್ ಈ ಸಿನಿಮಾ ಅನಿಸಿದಾಗೆ ಈ ಜನರೇಷನ್ ಪ್ರಕಾರ ಒಂದು ಕಥೆ ಆಯ್ಕೆನಲ್ಲಿ ಅವಳು ಗೆದ್ದಿದ್ದಾಳೆ ಅಂತ ಅನಿಸ್ತದೆ. ಇಲ್ಲ, ಒಂದು ಹೊಸ ಪ್ರಯತ್ನ ಬೇಕು. ಯಾಕಂದರೆ ಒಂದು ಏನಾದರೆ ಮಾಮೂಲಿ ಒಂದು ಕಮರ್ಷಿಯಲ್ ಫಿಲ್ಮ್ ಮಾಡ್ಬೋದು, ಬಟ್ ಒಂದು ಫಿಲ್ಮ್ ಅಂತೀವಿ, ಒಂದು ಎಮೋಷನಲ್ ಫಿಲ್ಮ್ನ ಒಂದು ವಿಭಿನ್ನವಾದ ರೀತಿ ತೋರಿಸಿದ್ದೀವಿ. ಒಂದು ಮಾಮೂಲಿ ಸ್ಟೋರಿ ಅನಿಸ್ಬೋದು, ಬಟ್ ಬಂದು ನೀವು ಥಿಯೇಟ್ರ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಟೆಕ್ನಿಕಲಿ ಸಿನಿಮಾ ಏನು ಮಾಡಿದ್ದಾರೆ, ಜೊತೆಯಲ್ಲಿ ಆ ಸೀನ್ ಹೇಳೋ ರೀತಿ ಅದು ಭಾಳ ನ್ಯಾಚುರಲ್ ಪಾಯಿಂಟ್. ಯಾಕಂದರೆ ಮನುಷ್ಯ ನಮ್ಗೆ ಫೀಲ್ ಮಾಡ್ಬೋದು. ಪ್ರತಿಯೊಂದು ಟೈಮ್ನಲ್ಲಿ ಅವ್ನಿಗೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ನು ಫೇಸ್ ಮಾಡ್ತಾನೆ, ಇದೇ ರೀತಿ ಒಂದು ಜನರಲ್ ಎಸ್ಪೆಷಲಿ ಒಂದು ಸ್ಮಾಲ್ ಎಕ್ಸಾಂಪಲ್, ಅವನು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ನಿದ್ದೆ ಮಾಡೋಕ್ಕಾಗಲ್ಲ ಒಂದು ಸ್ಮಾಲ್ ಸೀಕ್ವೆನ್ಸ್ ಇದೆ, ಅದು ಭಾಳ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಆಫ್ ಬೇರೆ ಕ್ಯಾರೆಕ್ಟರ್ ತೋರಿಸ್ತಾನೆ ಒಬ್ಬನೇ ಕ್ಯಾರಿ ಮಾಡೋದಿದೆಯಲ್ಲ. ಓನ್ಲಿ ಸಮ್ ಕ್ಯಾರೆಕ್ಟರ್ಸ್ ಕಮ್ಮಿಂಗ್, ಸುಧಾರಣೆ ಅಚ್ಯುತ್ ಬರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಈ ಸಿನಿಮಾ ಫಸ್ಟ್ ಆಫ್ ಕ್ಯಾರಿ ಮಾಡೋದು ಭಾಳ ಕಷ್ಟ. ಬಟ್ ಇನ್ ದಟ್ ವೇ ವಂಶಿ ಭಾಳ ಪ್ರಾಮಿಸಿಂಗ್ ಆಗಿ ಕಾಣ್ತದೆ. ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಹತ್ತಿರ ಅನಿಸ್ತದೆ? ಅದು ನ್ಯಾಚುರಲಿ ಎಲ್ಲ ಮನುಷ್ಯನು ಫೇಸ್ ಮಾಡೋ ಪ್ರಾಬ್ಲಮ್ ಇದೆ. ಇಟ್ ಮೈಟ್ ಬಿ ನಾಟ್ ಓನ್ಲಿ ಒನ್ ಪ್ರಾಬ್ಲಮ್ ಇದೆ, ತಂದೆ ತಾಯಿ ಪ್ರಾಬ್ಲಮ್ ಆಗ್ತದೆ. ಎನಿ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಅಂತ ಬಂದ ಮನುಷ್ಯ ಫೇಸ್ ಮಾಡ್ತಾನೆ. ಒಂದು ಭಯ ಇರುತ್ತೆ, ಲೈಫ್ ಒಂದು ಸ್ಕೇರ್ ಇರುತ್ತೆ, ಏನು ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋದು ಇರುತ್ತೆ. ಇದು ಸರಿ ಹೋಗುತ್ತಾ ಇಲ್ವಾ, ಇಲ್ಲ ವಾಟ್ ಶುಡ್ ಐ ಲೀವ್ ಆರ್ ನಾಟ್, ಬದುಕಬೇಕಾ ಬೇಡವಾ, ಆ ಒಂದು ಕನ್ಫ್ಯೂಷನ್ ಇರುತ್ತೆ. ಅವಾಗೇನಾಗುತ್ತೆ, ಮಿರಾಕಲ್ಸ್ ಹ್ಯಾಪನ್. ಅದು ಯಾವ್ಯಾವ ರೂಪದಲ್ಲ ಬರುತ್ತೆ. ಫಸ್ಟ್ ಮಿರಾಕಲ್ ಆಗೋದೇ ಇವ್ರಿಗೆ ಯಾವಾಗ ಅಂದರೆ ಆಕ್ಸಿಡೆಂಟ್ ಆದಮೇಲೆ ನಾನೊಬ್ಬ ಪಿಜ್ಜಾ ಬಾಯ್ ಬಂದು ಕಾಪಾಡ್ತೀನಿ, ಅದೇ ಫಸ್ಟ್ ಮಿರಾಕಲ್. ನೆಕ್ಸ್ಟ್ ಮಿರಾಕಲ್ ಇಸ್ ಹೀರೋಯಿನ್ ಕಮಿಂಗ್ ಅಂತ ಹೇಳ್ತೀನಿ ಒಂದಿದು. ಥರ್ಡ್ ಮಿರಾಕಲ್ ಇಸ್ ದಟ್ ಮ್ಯಾನ್ ವಿಲೇಜ್ ತೋರಿಸ್ತೀನಿ ನೋಡಿ, ರಾಜಣ್ಣ ಅಂತ ಕೇಳಿ, ಅದೊಂದು ಥರ್ಡ್ ಮಿರಾಕಲ್. ಈಗ ಅವನೊಂದು ಎಮೋಷನಲ್ ಸ್ಟೋರಿ. ಸೊ ಎಲ್ಲದೂ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ವಿ ಹ್ಯಾವ್ ಟು ಕನೆಕ್ಟ್ ವಿತ್ ಎಮೋಷನ್ಸ್. ಮಿರಾಕಲ್ಸ್ ಯಾವಾಗಲೂ ಆಗುತ್ತೆ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ ಅಷ್ಟೇ. ಸಿನಿಮಾದ ಟ್ಯಾಗ್ಲೈನ್ ತುಂಬ ಆಡುವಂಥದ್ದು, ಬೆಳಕಿನ ಬೆಳಕು ಅಂತ. ಅಮ್ಮ ಬೆಳಕಿನ ಬೆಳಕು ಅಂತ
ಬೆಳಗ್ಗೆ ಆದ್ರೆ ಸಿನಿಮಾದ ಟ್ಯಾಗ್ ತುಂಬಾ ಕಾಣುವಂಥದ್ದು, ಯಾಕಂದ್ರೆ ಅರ್ಥ ಬಹಳಷ್ಟು ಇದೆ. ಯಾಕಂದ್ರೆ ಏನೋ ಒಂದು ಘಟನೆ ಜೀವನ ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಆಗಿರೋದು. ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ ತಗೊಳ್ಳಿ, ನಮಗೆ ಬಂದಾಗ ಪ್ರಾಬ್ಲಮ್ ಲೈನಾಗಿ ಬರ್ತಾನೆ ಇರುತ್ತೆ. ಬಟ್ ಅದಕ್ಕಿಂತ ಆಚೆ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಅಂಡ್ ಸಿ ಎ ನ್ಯೂ ಲೈಟ್. ಆ ನ್ಯೂ ಲೈಟ್ ಬರಬೇಕಾದ್ರೆ ನಾವು ತಾಳ್ಕೊಂಡು ಹೋಗ್ಬೇಕು. ಆ ಲಾಸ್ನ ತಾಳ್ಕೊಂಡು ಹೋಗೋನೇ ಮನುಷ್ಯ. ಮೆನಿ ರೂಪದಲ್ಲಿ ಅದೇ ಮಿರಾಕಲ್ಸ್ ಬರ್ತಾ ಇರುತ್ತೆ. ಆ ಮಿರಾಕಲ್ಸ್ ಫಸ್ಟ್ ಅಟ್ರಾಕ್ಟ್ ಆಗ್ಬಿಡ್ತು ಅಂದರೆ ದಟ್ ವಿಲ್ ಬಿ ಆನ್ ಲೈಫ್ಗೆ ಇನ್ನೊಂದು ಬ್ರೈಟ್ನೆಸ್ ಬರುತ್ತೆ. ಶಿವಣ್ಣ ಮೊಮ್ಮಗಳ ನಿರ್ಮಾಣದ ಸಿನಿಮಾ ನಮಗೂ ಕೂಡ ತುಂಬ ಖುಷಿ ಆದಂಥ ವಿಚಾರ. ಅದರಲ್ಲೂ ಜನಕ್ಕೆ ಇಷ್ಟ ಆಗಿರೋದು ಕಥೆ ನರೇಶನ್ ವಿಚಾರದಲ್ಲಿ ಕೋಇನ್ಸಿಡೆನ್ಸು ಆಶೀರ್ವಾದ, ಅಪ್ಪಾಜಿ ಆಶೀರ್ವಾದ. ಇಲ್ಲ, ಖಂಡಿತಮ್ಮ. ಏನಿಲ್ಲ, ಅಪ್ಪ ಯಾವಾಗ ಏನು ಹೇಳ್ತಾರೆ, ಅಭಿಮಾನಿಗಳ ದೇವರು ಅಂತ. ವೈ ದೇ ಸೇ ಅಂದರೆ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ನಾನು ಮಾಡಿದೆ ಜನಗಳಿಗೋಸ್ಕರ, ಅವ್ರಿಗೆ ತಲುಪ್ತಾ ಓಕೆ. ಮತ್ತು ಯಾವುದೋ ಒಂದು ರಿವ್ಯೂಸ್ ನೋಡಿದೆ, ಅದು ನಮಗೆ ಹೆಮ್ಮೆ ಅನಿಸುತ್ತೆ. ಅಂದರೆ ಕನ್ನಡ ಸಿನಿಮಾ ಬೇರೆ ರೀತಿಯಲ್ಲಿ ಗೆದ್ದಿದೆ ಅಂದರೆ ದಟ್ಸ್ ಅ ವೆರಿ ಗುಡ್ ಸೈನ್. ಒಂದು ಡೈರೆಕ್ಟರ್ ಬಂದು ಈ ರೀತಿ ಗೆಲ್ಸಿದ್ದಾರೆ, ಒಂದು ನ್ಯೂ ಫಾರ್ಮ್ಯಾಟ್ ತಗೊಂಬಂದಿದ್ದಾರೆ ಇಂಡಸ್ಟ್ರಿಗೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರು ಯೋಚನೆ ಮಾಡಲ್ಲ, ಬರೀ ನಾವು ಕಮರ್ಷಿಯಲಾಗಿ ದುಡ್ಡು ಮಾಡಿಬಿಡ್ಬೋದು, ಒಂದು 5 ಫೈಟ್ ಇಡ್ಬೋದು, ಒಂದು 3-4 ಡ್ಯೂಯೆಟ್ ಇಡ್ಬೋದು, ಫಾರಿನ್ಗೆ ಹೋಗಿ ಒಂದು ಫಾರಿನ್ ಸಾಂಗ್ ಮಾಡಿಬಿಡ್ಬೋದು, ಇಲ್ಲ ಒಂದು ಐಟಮ್ ಸಾಂಗ್ ಮಾಡಿ, ಅದೆಲ್ಲ ಹೊರತುಪಡಿಸಿ ಹಾಡುಗಳು ನೋಡಿ. ರೊಮ್ಯಾಂಟಿಕ್ ಸಂಬಂಧ ಬಂದಾಗ ಏನೋ ಒಂದು ಅವನೊಂದು ಒಂದು ಅದ್ರೇನೋ ಜಸ್ಟ್ ಲೈಕ್ ಒಂದು ವೇ, ಅವ್ನ ಬದುಕಿಗೆ ಒಂದು ವೇ ಬಂತು. ಆ ಹುಡುಗಿ ಬಂತು, ಮಾತಾಡ್ತು, ಅಲ್ಲಿಂದ ಒಂದು ಆ ವಾಕಿಂದ ಶುರುವಾಗುತ್ತೆ. ಯಾವ ವಾಕಿಂಗ್ ಯಾಕೆ ವಾಕ್ ಅಂತ ಹೇಳ್ತಾರೆ ಅಂದರೆ, ನಾವು ವಾಕಿಂಗ್ ಮೇಕ್ಸ್ ಅವರ್ ಲೈಫ್ ಎನ್ಲೈಟನ್. ನಾವು ಎಷ್ಟು ನಡೀತೀವೋ ಆ ಪಾತ್ ಬಂದ್ಬಿಟ್ಟು ನಮ್ಗೆ ಎನ್ಲೈಟ್ ಮಾಡುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ಅದು ರಿವರ್ಸ್ ಆಗುತ್ತೆ. ಬಂದು ಕೇಳಿದಾಗ ಲಾಸ್ಟಲ್ಲಿ ಏನೋ ಅಗ್ರಿ ಮಾಡಿದಾಗ ಲೆಟ್ಸ್ ವೆಯ್ಟ್ ಫಾರ್ ದ ಡೆಸ್ಟಿನಿ. ದಟ್ಸ್ ಅನದರ್ ಪಾಯಿಂಟ್. ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ನಮಗೆಲ್ಲೂ ಹೊಸದು ಅಂತ ಅನ್ನಿಸ್ಲಿಲ್ಲ. ವಂಶಿ ಅವರು ಆ್ಯಕ್ಟಿಂಗ್ ಮಾಡೋದು ಡೈರೆಕ್ಷನ್ ಆಗಲಿ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅಂದರೆ 4 ಸಿನಿಮಾ ಮಾಡಿ ಆ ಒಂದು ಅನುಭವ ಇರೋಂಥ ವ್ಯಕ್ತಿ ಮಾಡಿರುವಂಥದ್ದು. ಅಂದರೆ ನಿವೇದಿತಾ ಮೇಡಮ್ ಅವ್ರದ್ದು ಸೆಲೆಕ್ಷನ್ ರೈಟ್ ಆಯಿತು ಅಂತ ಅನಿಸುತ್ತೆ. ಇಲ್ಲ, ನಿವೇದಿತಾ ಮೇಡಮ್ ಸೆಲೆಕ್ಟ್ ಮಾಡಿದ್ರು, ಅವ್ರು ಮಾಡಬೇಕಲ್ಲ. ಯಾಕಂದರೆ ಏನೇ ನಾವು ಸೆಲೆಕ್ಟ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ನಾವು. ಬಟ್ ಅಪಾರ್ಟ್ ಫ್ರಮ್ ದಟ್, ಯಾಕಂದರೆ ಮೊದಲಿಂದ ನನಗೆ ಇಂಡಸ್ಟ್ರಿ, ನಾನು ಬೇರೆ ವೆಬ್ ಸೀರೀಸ್ ನೋಡ್ಬೇಕಂತ ಅಂದಿದ್ದೆ ನಿವೇದಿತಾನೇ ನಾನು ಸ್ಟಾರ್ಟ್ ಮಾಡಿದ್ದೆ. ಆ ಕೋವಿಡಿಂದ ಹೇಳಿ ವೆಬ್ ಸೀರೀಸ್ ನೋಡೋಕೆ ಶುರು ಮಾಡಿದೆ. ಆಮೇಲೆ ನನಗೂ ಒಂದು ವಿಷನ್ ಚೇಂಜ್ ಆಯಿತು. ಇಲ್ಲ, ನಾನು ಏನು ಫಸ್ಟ್ ಹೇಳಿದ ತಕ್ಷಣ ನಾನು ಕನ್ಸು ಬಿಟ್ಬಿಡಲ್ಲ, ನಾನು ಬೇರೆ ರೀತಿ ಮಾಡ್ಬೋದು ಅಂತ. ನನಗೂ ತಿದ್ದೋರು ಬೇಕು. ಹೇಳ್ಬೋದು, ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತಾರೆ ಅಂತ. ಇಲ್ಲ, ವಾಟ್ ಎವರ್ ನಾವು ಒಂದು ಪಾಯಿಂಟಿಂದ ಹೋಗ್ತಾ ಇರ್ತೀವಿ, ಅದರಿಂದ ಆಚೆ ಬರ್ತೀವಿ. ಶಿವಣ್ಣ ಸಿನಿಮಾದಲ್ಲಿ ಒಂದಿಷ್ಟು ಅಪ್ಪ ಅಂದರೆ ಅಣ್ಣವ್ರನ್ನ ನೆನೆಸುವಂಥ ಪ್ರಯತ್ನ ಕೂಡ ಆಗಿದೆ. ಒಂದು ಡೈಲಾಗ್ ಅಲ್ಲಲ್ಲಿ ಬಂದು ಹೋಗ್ತಾರೆ, ಅದೆಷ್ಟು ಖುಷಿ ಅನಿಸುತ್ತೆ. ಅಂದರೆ ಅವಾಗಲೇ ಆ ಕಾಲದಲ್ಲಿ ಥಿಂಕ್ ಮಾಡಿದ್ದಾರೆ ನೋಡಿ. ಅವರು ಉದಯಶಂಕರ್ಲ ಯಾಕೆ ಉದಯಶಂಕರ್ ಮಿಸ್ ಮಾಡ್ಕೊತಿದ್ರು ಅಂದರೆ, ಅವರು ಆಗಲೇ ಮುಂದಿನ ಭವಿಷ್ಯನ ಸೀಡ್ ಮಾಡಿ ಹೊಂಟೋದ್ರು. ಅದಕ್ಕೆ ಅಪ್ಪಾಜಿ, ವಿಷ್ಣುವರ್ಧನ್ ಅವ್ರಿಗೆಲ್ಲ ಯಾತಕ್ಕೆ ನಾವು ಸಿನಿಮಾಗಳನ್ನ ರೆಫರೆನ್ಸ್ ತಗೋತೀವಿ ಅಂದರೆ, ಅವ್ರು ಮಾಡೋಂಥ ಒಂದೊಂದು ಪಾತ್ರ, ಒಂದೊಂದು ಇದೆಯಲ್ಲ, ದಟ್ ವಿಲ್ ಆಲ್ವೇಸ್ ಹೆಲ್ಪ್ ದ ಅಪ್ಕಮಿಂಗ್ ಪೀಪಲ್. ಅದು ಒಂದು ಇನ್ಸ್ಪಿರೇಷನ್. ಪ್ರೊಡಕ್ಷನ್ ವಿಚಾರದಲ್ಲಿ ಕಾಂಪ್ರಮೈಸ್ ಎಲ್ಲ ಮತ್ತೆ ಹೊಸದೊಂದು ಲುಕ್ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಅಲ್ಲಿ ಗ್ರೇಡಿಯಂಟ್ಸ್ ಅಲ್ಲಿ ಮತ್ತೆ ಕ್ಯಾಮ್ರಾ ವರ್ಕ್ ಅಲ್ಲಿ ತುಂಬಾ. ಸರ್, ಕ್ಯಾನ್ ಯು ರಿಪೀಟ್ ಇಟ್? ಐ ಕುಡಂಟ್ ಹಿಯರ್. ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಮೊದಲ ಹೌದು, ನಮ್ಮ ಪ್ರೊಡಕ್ಷನ್ನು. ಆಮೇಲೆ ವಂಶಿ ಅವ್ರ ಡೈರೆಕ್ಟರು ಮತ್ತು ಆ್ಯಕ್ಟರ್ ಆಗಿ ಮಾಡಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಬೋತ್ ದ ಜಾಬ್ಸ್. ಸೊ ವಿ ಜಸ್ಟ್ ಸಪೋರ್ಟೆಡ್ ದೆಮ್ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ದಟ್ಸ್ ನಾಟ್ ಇಂಟರ್ಫಿಯರೆನ್ಸ್ ಏನೂ ಇರಲಿಲ್ಲ. ಸೊ ವಿ ಹ್ಯಾವ್ ಗಿವನ್ ದೆಮ್ ದ ಕಂಪ್ಲೀಟ್ ಸಪೋರ್ಟ್ ಟು ಆಲ್ ಆಫ್ ದೆಮ್. ಆ್ಯಂಡ್ there are so many things which are nice in the movie. Inside when we go, we think of Vamshi and go. While we come out, we are saying Vicky's name. So that is very nice. Liked all that, and his cameo is very good. ಒಂದು 5 ನಿಮಿಷ ಕೊಟ್ಟರು ಡೈರೆಕ್ಟ್ರು, ಅಷ್ಟನ್ನೇ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆನ್ ದಿ ಹೋಲ್ ಐ ಫೀಲ್ ದಟ್ ಒನ್ ಮ್ಯಾನ್ ಶೋ. ಇಟ್ಸ್ ವಂಶೀಸ್ this one to everything. ಪ್ರೊಡಕ್ಷನ್ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡೇ ಮಾಡ್ತೀವಿ. ಇಟ್ಸ್ ನಾಟ್ ದಟ್, ಬಟ್ ಶಿ ಕ್ಯಾನ್ ಹ್ಯಾಂಡಲ್. ನೆಕ್ಸ್ಟ್ ಫಿಲ್ಮ್ ಐ ಥಿಂಕ್ ಫುಲ್ಲಿ ಫ್ರೀ ಆಲ್ರೆಡಿ. ಈಗ ಒಂದಿಷ್ಟು ಕಂಟೆಂಟ್ಗಳು ಡಿಪ್ರೆಷನ್ಗೆ ಹೋದಾಗ ಹೆಂಗಿರುತ್ತೆ, ಅದನ್ನು ಹೊರಬರೋದು ಹೆಂಗೆ? ಸಿನಿಮಾ ನೋಡಬೇಕಾದ್ರೆ ಒಂದಿಷ್ಟು ನೀವು ಹೋಗಿರುವಂಥದ್ದು
ಕಳ್ಕೊಂಡಂತ ಫೀಲ್ಗಳು ಏನಾದರೂ ನೆನಪಿ ಬರ್ತಾ ಇತ್ತಾ? ಅಫ್ಕೋರ್ಸ್ ಎಸ್, ನಾನು ಇದನ್ನು ಫಸ್ಟ್ ಟೈಮ್ ಹೇಳಿದೆ ನಮ್ಮ ಮನೇಲಿ ಹೋಮ್ ಥಿಯೇಟ್ರಲ್ಲಿ ನೋಡಿದಾಗಲೇ ನನ್ನ ವಂಶಿಗೆ ನಿಮಗೆ ಹೇಳಿದೆ ನಾನು, ಬಿಕಾಸ್ ಇಟ್ ಮೇಕ್ಸ್ ಮೀ ಥಿಂಕ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಇಸ್ ಬರ್ಡೇ ಸೀನ್ ಈಸ್ ದೇರ್ ಆ್ಯಂಡ್ ಶೀ ಇಸ್ ದೇರ್ ಟಾಕಿಂಗ್. ಆ ಥರ ಎಷ್ಟೊಂದಿದೆ ಅಲ್ಲಲ್ಲಿ ಬಂದಿದೆ. ಅದು ದಟ್ ಇಸ್ ವಾಟ್ ಐ ಲೈಕ್ ಮೋಸ್ಟ್. ಈಸ್ ಅಗೇನ್ ಹ್ಯಾವ್ ಟು ಸೇ ಇಟ್ಸ್ ಒನ್ ಮ್ಯಾನ್ ಶೋ ಇಸ್ ಡನ್ ವೆರಿ. ಅದು ಅಲ್ಲದೆ ಒಂದು ಸಾರಿ ಏನಾಗುತ್ತೆ, ಈ ಬರ್ತ್ಡೇ ಇನ್ಸಿಡೆಂಟ್ ಹೇಳಿದ್ರೆ ನನಗೂ ಅದೇನಾಗುತ್ತೆ ಅಂದರೆ ಎವ್ರಿ ಇಯರ್ ಬಂದಾಗ ಹೋಗಿ 40 ವರ್ಷ ಆಗೋಯ್ತು ಮಗನಿಗೆ, ಬಟ್ ಬಂದ್ರೆ 50 ವರ್ಷ ಆಗೋಯ್ತು. ಇಷ್ಟು ವಯಸ್ಸು ಅಂದರೆ ಅವ್ರು ಆ ವರ್ಡ್ಸ್ ಇದೆಯಲ್ಲ, ಅದು ಎಷ್ಟೇ ವರ್ಷ ಅವ್ರು ಇಲ್ಲ ಅಂದ್ರೂ ಅದು ರಿಂಗ್ ಆಗ್ತಾ ಇರುತ್ತೆ. ನನಗೆ 60 ವರ್ಷ ಆಯಿತು, ಅಪ್ಪಾಜಿ ಇದ್ರೆ ಹಿಂಗೆ ಹೇಳ್ಬೋದಲ್ಲ, ಯಾವ ನೆನಪಿದ್ರೆ ಬದುಕಬೇಕು ಅಷ್ಟೇ. ಇದ್ರಲ್ಲಿ ಬಂದ್ಬಿಟ್ಟು ಹೆಂಗೆ ಬದುಕೋದನ್ನು ತೋರಿಸಿದ್ದಾರೆ. ದಟ್ಸ್ ವಾಟ್ ವಿ ಹ್ಯಾವ್ ಟು ರಿಲೇಟ್ ಅವರ್ಸೆಲ್ಫ್. ಒಬ್ಬೊಬ್ಬರು ರಿಲೇಟ್ ಆದಾಗ ಏನಾಗ್ತದೆ, ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ, ನೋಡ್ಬೇಕಂದ್ರೆ ಬಿಡಬೇಕು. ವಿಷನ್ನು, ಥಾಟು, ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಸೊ ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ನೋಡಬೇಡ, ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ, ಸಿನ್ಸಿಯಾರಿಟಿ ಇರಬೇಕು ಮಾಡಬೇಕಾದ್ರೆ. ಏನೋ ಸುಮ್ಮನೆ ಖರ್ಚು ಮಾಡೋದಲ್ಲ, ಸಿನ್ಸಿಯರಾಗಿ ಮಾಡಿದ್ದೀವಿ. ಆ್ಯಂಡ್ ಜನ ಇವತ್ತು ಹೆಚ್ಚು ಮಟ್ಟಿಗೆ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ನೀವು ಜನ ಬಂದು ನೋಡಬೇಕು, ಯಾಕೆಂದರೆ ಆ ಫೀಲ್ ಆಫ್ ದ ಫಿಲ್ಮ್ ಶುಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಈ ರೀತಿ ಸಿನಿಮಾನು ನೀವು ಮಾಡ್ತಾರಲ್ಲ ಅಲ್ಲಿ ಅನ್ನೋದು ಬರಬೇಕು. And one more thing is we have to talk about Rachana Indar also. Whatever she has done, it's very cute. The duet song between both of them, it's very nice, very neat. So I like that also. ವೆರಿ ನೀಟ್, It's not yours. ವೆರಿ ನೀಟ್. ನಿನ್ನ ಬಿಟ್ಟು ಅಂತ. ಓಕೆ, ಆ್ಯಕ್ಚುಲಾಗಿ ಆ ಸಾಂಗ್ ನೋಡಿ, ಡ್ಯಾನ್ಸ್ ಅಂದರೆ ಆಡಂಬರವಾಗಿಲ್ಲ, ಬಟ್ ಆ ಸಾಫ್ಟ್ನೆಸ್ಲು ಆ ಒಂದು ಬ್ಯೂಟಿಫುಲ್ ಸ್ಟೈಲ್ ಇದೆ. ಅದು ರಾಹುಲ್ ಮಾಸ್ಟರ್ಗೆ ಹ್ಯಾಟ್ಸ್ ಆಫ್ ಆಗಬೇಕು. ವೇ ದ ಬೋತ್ ಆಫ್ ದೆಮ್ ಆರ್ ಡಾನ್ಸ್, ಇಟ್ಸ್ ವೆರಿ ಗುಡ್. ನೋಡೋಕ್ಕೆ ಸಿಂಪಲಾಗಿ ಕಾಣುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ಫೀಲ್ನೇ ಆಡಿದ್ದಾರೆ. ವಂಶಿ ಅವರು ಡಾನ್ಸೇ ಬರಲ್ಲ ಅಂತಿದ್ರು, ಬಟ್ ಬೋತ್ ಆಫ್ ದೆಮ್ ಹ್ಯಾವ್ ಡನ್ ವೆರಿ ವೆಲ್.